ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಕೆಲವರು ತುಂಬ ಒಳ್ಳೆ ಸಿನಿಮಾಗಳನ್ನು ಮಾಡಿ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಮಾಡಿ ಕಣ್ಮರೆಯಾಗೋಗ್ತಾರೆ. ಇನ್ನು ಕೆಲವರು ಒಂದೋ ಎರಡೋ ಸಿನಿಮಾ ಮಾಡಿ ಕಣ್ಮರೆಯಾಗೋಗ್ತಾರೆ. ಇನ್ನು ಕೆಲವರು ಕೆರಿಯರ್ ಪೀಕಲ್ಲಿದೆ, ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಿದ್ದಾರೆ ಅಂದ್ಕೊಳ್ಳೋವಾಗೆ ಕೆರಿಯರ್ಗೆ ಬ್ರೇಕ್ ಕೊಟ್ಟು ಇಂಡಸ್ಟ್ರಿಯಿಂದನೇ ದೂರ ಆಗಿ ಕಣ್ಮರೆಯಾಗೋಗ್ತಾರೆ. ಅಂಥದ್ದೇ ಸಾಲಿಗೆ ಸೇರಿರುವಂತಹ ನಟಿ ಈ ವಾರದ ಮಿಸ್ಸಿಂಗ್. ಯಾರಪ್ಪ ಈ ನಟಿ ಅಂತ ಹೇಳಿದ್ರೆ, ನೋಡೋಕ್ಕೆ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ದಾರೆ, ಮಾತು ಕೂಡ ಅಷ್ಟೇ ಕ್ಯೂಟ್ ಆಗಿದೆ. ಆದರೆ ಇವರು ಸದ್ಯ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆ್ಯಕ್ಟಿವ್ ಇಲ್ಲ. ಯಾಕೆ, ಏನಾಯಿತು, ಏನು ಮಾಡ್ಕೊಂಡಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಎಲ್ಲದ್ರ ಬಗ್ಗೆನೂ ಮಾತನಾಡೋಣ ಈ ಸೀಸನ್ನ ಈ ಎಪಿಸೋಡ್ನ ಮಿಸ್ಸಿಂಗ್ನಲ್ಲಿ. ಮೊದಲನೇದಾಗಿ ಏನಂತ ಹೇಳಿದ್ರೆ, ಐಶಾನಿ ಶೆಟ್ಟಿ ಇವ್ರ ಹೆಸರು ಸಿಕ್ಕಾಪಟ್ಟೆ ಜನಕ್ಕೆ ಗೊತ್ತು. ಬಿಕಾಸ್ ಇವರೊಂದು ಪಾಪ್ಯುಲರ್ ಕನ್ನಡ ಆ್ಯಕ್ಟ್ರೆಸ್ ಕೂಡ ಹೌದು. ಇವರು ಹುಟ್ಟಿದ್ದು ಪುತ್ತೂರಲ್ಲಿ ಏಪ್ರಿಲ್ 16, 1995ರಲ್ಲಿ. ಇನ್ನು ಬೆಳೆದಿದ್ದೆಲ್ಲ ಕೂಡ ನಮ್ಮ ಬೆಂಗಳೂರಿನಲ್ಲೇ ಎಜುಕೇಷನ್ನ ಮಾಡ್ಕೊಳ್ತಾರೆ, ಸ್ಕೂಲಿಂಗ್ನ ಕೂಡ ಇಲ್ಲೇ ಮುಗಿಸ್ಕೊಳ್ತಾರೆ, ಜರ್ನಲಿಸಮ್ನಲ್ಲಿ ಮಾಸ್ಟರ್ಸ್ನ ಕೂಡ ತೊಗೊಂಡಿದ್ದಾರೆ. ಇನ್ನು ಇವರು 2014 ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾರೆ, ಜ್ಯೋತಿ ಅಲಿಯಾಸ್ ಕೋತಿ ರಾಜ ಅನ್ನೋ ಒಂದು ಸಿನಿಮಾ ಮೂಲಕ. ಇದೇನು ಅಷ್ಟಾಗಿ ಅವ್ರಿಗೆ ರೆಕಗ್ನೈಸೇಷನ್ ತಂದ್ಕೊಡೋದಿಲ್ಲ. ಇವರ ಎರಡನೇ ಸಿನಿಮಾ ಯೋಗರಾಜ್ ಭಟ್ ಅವರು ಡೈರೆಕ್ಟ್ ಮಾಡಿರುವಂಥದ್ದು, ಹಾಗೆ ರಕ್ಷಿತ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿರುವಂತಹ ವಾಸ್ತು ಪ್ರಕಾರ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾ ಇವ್ರಿಗೆ ದೊಡ್ಡ ಮಟ್ಟದ ಬ್ರೇಕ್ ತಂದ್ಕೊಡುತ್ತೆ, ಪಾಪ್ಯುಲಾರಿಟಿ ತಂದ್ಕೊಡುತ್ತೆ. ಇವರ ಸಾಂಗ್ಸ್ ಆಗಿರ್ಬೋದು ಈ ಸಿನಿಮಾದಲ್ಲಿ, ಹಾಗೆ ಅವರ ನಟನೆ ಆಗಿರ್ಬೋದು, ಅವರ ಮಾತಾಗಿರ್ಬೋದು, ಎಲ್ಲ ಪಡ್ಡೆ ಹುಡುಗರ ಮನಸ್ಸನ್ನು ಗೆದ್ದಿರುತ್ತೆ. ಇನ್ನೂ ಇವರು ಆಯ್ಕೆ ಮಾಡುವಂತಹ ಸ್ಕ್ರಿಪ್ಟ್ಗಳು ಕೂಡ ಅಷ್ಟೇ ವಿಭಿನ್ನವಾಗಿರುವಂತಹ ಸ್ಕ್ರಿಪ್ಟ್ಗಳನ್ನೇ ಅಲ್ಲಿಂದ ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾರೆ. ನಡುವೆ ಅಂತರವಿರಲಿ ಅನ್ನೋ ಒಂದು ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುತ್ತೆ. ಶಾಕುಂತಲೆ ಸಿಕ್ಕಳು ಅನ್ನೋ ಒಂದು ಸಾಂಗ್ ತುಂಬ ಪಾಪ್ಯುಲಾರಿಟಿ ತಂದುಕೊಟ್ಟಂತಹ ಸಾಂಗ್ ಐಶಾನಿ ಶೆಟ್ಟಿ ಅವರಿಗೆ. ಈ ಸಿನಿಮಾ ಕೂಡ ಇವರಿಗೆ ದೊಡ್ಡ ಬ್ರೇಕನ್ನು ತಂದುಕೊಟ್ಟಿರುವಂತಹ ಸಿನಿಮಾ ಆಗಿದೆ. ರಾಕೆಟ್ ಆಗಿರ್ಬೋದು, ಹೊಂದಿಸಿ ಬರಿಯಾರಿ 2023ರಲ್ಲಿ ತೆರೆ ಕಂಡಂತಹ ಹೊಂದಿಸಿ ಬರಿಯರಿ ಸಿನಿಮಾದಲ್ಲೂ ಕೂಡ ಐಶಾನಿ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಕೂಡ 50 ದಿನಗಳನ್ನು ಥಿಯೇಟರ್ನಲ್ಲಿ ಪೂರೈಸಿರುತ್ತೆ. ಈ ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲೇ ಹಿಟ್ ಆಗಿರುತ್ತೆ. ಸಾಕಷ್ಟು ಸಿನಿಮಾಗಳನ್ನು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇದ್ರು ಐಶಾನಿ ಶೆಟ್ಟಿ ಅವರು. ಈಗ ಸದ್ಯ ಸಿನಿಮಾ ಇಂಡಸ್ಟ್ರಿಯಿಂದ ಬ್ರೇಕ್ ತಗೊಂಡಿದ್ದಾರೆ. ಕಳೆದ 2 ವರ್ಷಗಳಿಂದ ಐಶಾನಿ ಶೆಟ್ಟಿ ಅವರು ಸುದ್ದಿ ಇಲ್ಲ, ಯಾವ ಸಿನಿಮಾ ಮಾಡ್ತಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಅಭಿಮಾನಿಗಳು ಈಗಾಗಲೇ ಬೇಸರ ಮಾಡ್ಕೊಂಡಿದ್ದಾರೆ. ಇನ್ನು ಐಶಾನಿ ಶೆಟ್ಟಿ ಅವರು ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಡೌಟ್ ಆಗಿರ್ಬೋದು, ಆದರೆ ಡೈರೆಕ್ಷನ್ ಕ್ಯಾಪ್ ತೊಡೋದಕ್ಕೆ ರೆಡಿ ಆಗಿದ್ದಾರೆ ಐಶಾನಿ ಶೆಟ್ಟಿ ಅವರು. ಆ್ಯಕ್ಟ್ ಮಾಡ್ತಾರೋ ಇಲ್ವೋ ಅನ್ನೋದು ನನಗೆ ನಿಜಕ್ಕೂ ಗೊತ್ತಿಲ್ಲ, ಬಟ್ ಆ್ಯಕ್ಟ್ ಮಾಡಿದರೆ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಬಟ್ ಅವರೀಗ ಡೈರೆಕ್ಟ್ ಮಾಡೋದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಈಗಾಗಲೇ ಸ್ಕ್ರಿಪ್ಟ್ ವರ್ಕ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಒಂದು ಸಂದರ್ಶನದಲ್ಲಿ ಐಶಾನಿ ಶೆಟ್ಟಿ ಅವರೇ ಹೇಳಿರ್ತಾರೆ, ನನಗೆ ಡೈರೆಕ್ಷನ್ ಮಾಡೋ ಆಸೆ ಇದೆ, ನನಗೆ ಹಂಬಲ ಇದೆ ಅಂತ ಹೇಳಿ. ಅವರು ಒಂದು ಶಾರ್ಟ್ ಫಿಲಿಮ್ನ ಕೂಡ ಡೈರೆಕ್ಟ್ ಮಾಡಿರ್ತಾರೆ, ಕಾಜಿ ಅಂತ ಹೇಳಿಬಿಟ್ಟು. ಇದು ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಸುದ್ದಿ ಮಾಡಿದಂತಹ ಒಂದು ಶಾರ್ಟ್ ಫಿಲಿಮ್. ಇದರಲ್ಲಿ ಹಿತಾ ಚಂದ್ರಶೇಖರ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಈ ಒಂದು ಶಾರ್ಟ್ ಫಿಲಿಮ್ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಇಂಟರ್ನ್ಯಾಷನಲ್ ಫಿಲಿಮ್ ಫೆಸ್ಟಿವಲ್ಸ್ಗಳಲ್ಲಿ ಕೂಡ ಈ ಸಿನಿಮಾ ತೆರೆ ಕಂಡಿತ್ತು. ಅದನ್ನು ನೋಡಿದಂತಹ ಇಂಟರ್ನ್ಯಾಷನಲ್ ಡಿಗ್ನಿಟೀಸ್ ಕೂಡ ಈ ಸಿನಿಮಾನ ಮೆಚ್ಕೊಂಡಿದ್ರು. ಅಷ್ಟು ಚೆನ್ನಾಗಿ ಅದ್ಭುತವಾಗಿರುವಂತಹ ಒಂದು ಶಾರ್ಟ್ ಫಿಲಿಮ್. ನೀವು ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಯೂಟ್ಯೂಬ್ನಲ್ಲಿ ನೋಡ್ಬೋದು. ಹಾಗೆ ಇನ್ನು ಐಶಾನಿ ಶೆಟ್ಟಿ ಅವರಿಗೆ ಚಿಕ್ಕ ವಯಸ್ಸಿನಿಂದಲೂ ಕತೆ ಹೇಳೋದು ಅಂದರೆ ಭಾರಿ ಇಷ್ಟ ಅಂತೆ. ಅಂದರೆ ಕತೆ ಹೇಳೋದಕ್ಕೆ ಅವರು ತುಂಬಾ ಕಾಯ್ತಿರ್ತಾರಂತೆ. ಸೊ ಹಾಗಾಗಿ ಅವರು ಇವಾಗ ಅವ್ರದ್ದೇ ಆದಂತಹ ಒಂದು ಕತೆ ಮೂಲಕ ಜನರ ಮನಸ್ಸನ್ನು ಗೆಲ್ಲೋದಕ್ಕೆ, ಡೈರೆಕ್ಟರ್ ಆಗೋದಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಈಗಾಗಲೇ ಮಾಡ್ಕೊಳ್ತಿದ್ದಾರೆ. ಆ್ಯಂಡ್ ಅವರು ರೀಸೆಂಟಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟನ್ನ ಕೂಡ ಮಾಡ್ಕೊಂಡಿದ್ರು. ಶಾಕುಂತಲೆ ಪ್ರೊಡಕ್ಷನ್ಸ್ ಅನ್ನೋ ಒಂದು ಪ್ರೊಡಕ್ಷನ್ ಹೌಸನ್ನು ಕೂಡ ಮಾಡ್ತಿದ್ದಾರೆ. ಅವರದ್ದೇ ಡೈರೆಕ್ಷನಲ್ಲಿ ಬರ್ತಿರುವಂತಹ ಒಂದು ಸಿನಿಮಾಗೆ ಅವರೇ ನಿರ್ಮಾಣ ಮಾಡ್ಕೋಬೇಕು ನನ್ನ ಪ್ರೊಡಕ್ಷನ್ ಹೌಸ್ನಲ್ಲೇ ಅನ್ನೋ ಒಂದು ತಯಾರಿ ಕೂಡ ಈಗಾಗಲೇ ಮಾಡ್ತಿದ್ದಾರೆ. ಶಾಕುಂತಲೆ ಪ್ರೊಡಕ್ಷನ್ಸ್ ಅಂದರೆ ಅವರಿಗೆ ಒಂದು ಪಾಪ್ಯುಲರ್ ಸಾಂಗ್ ತಂದ್ಕೊಡ್ತು ನೇಮ್ ಅಂತ ಹೇಳದ್ನಲ್ಲ, ಅದೇ ಶಾಕುಂತಲೆ ಸಿಕ್ಕಳು. ಸೊ ಹಾಗಾಗಿ ಅದೇ ಹೆಸರನ್ನು ಇಟ್ಕೊಂಡು ಒಂದು ಪ್ರೊಡಕ್ಷನ್ ಹೌಸ್ ಮೂಲಕ ಎಲ್ಲರನ್ನ ಗೆಲ್ಲೋದಕ್ಕೆ ಈಗಾಗಲೇ ಐಶಾನಿ ಶೆಟ್ಟಿ ಅವರು ರೆಡಿ ಆಗಿದ್ದಾರೆ. ಸದ್ಯ ಇನ್ಸ್ಟಾಗ್ರಾಮ್ನಲ್ಲಿ ಆ್ಯಕ್ಟಿವ್ ಇದ್ದಾರೆ. ಇನ್ನು ಸಿನಿಮಾ ಬಗ್ಗೆ ಎಲ್ಲೂ ಕೂಡ ಅಪ್ಡೇಟ್ಸ್ ಸಿಕ್ಕಿಲ್ಲ ನಮಗೆ. ಸೊ ಐಶಾನಿ ಶೆಟ್ಟಿ ಅವ್ರಿಗೋಸ್ಕರ ಕಾಯ್ತಿರುವಂತಹ ಎಲ್ಲ ಫ್ಯಾನ್ಸ್ಗೂ ಕೂಡ ಅವರು ಇಷ್ಟರಲ್ಲೇ ಡೈರೆಕ್ಷನ್ ಮೂಲಕ ಎಲ್ಲರನ್ನು ರಂಜಿಸೋಕೆ ಬರೋದಂತೂ ಗ್ಯಾರಂಟಿ ಆಗಿದೆ. ಆದರೆ ಅವ್ರು ಆ್ಯಕ್ಟ್ ಮಾಡ್ತಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಅವ್ರದ್ದೇ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡ್ತಾರಾ ಅಥವಾ
ಅವರು ಬೇರೆಯವರ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರಾ? ಬಿಕಾಸ್ ಅವರು ಈ ಹಿಂದೆ ಹೇಳ್ದಂಗೆನೆ ಅವ್ರಿಗೆ ವಿಭಿನ್ನ ಪಾತ್ರಗಳನ್ನ ಮಾಡೋ ಆಸೆ ಇದೆಯಂತೆ. ಅಂದ್ರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು, ಒಂದೇ ಥರದ ಪ್ಯಾಟ್ರನ್ ನನಗೆ ಇಷ್ಟ ಇಲ್ಲ, ಸ್ಟೀರಿಯೋಟೈಪ್ಸ್‌ನ ಬ್ರೇಕ್ ಮಾಡಬೇಕು ಅಂತ ಹೇಳಿನೇ ಅವರೀಗ ಡೈರೆಕ್ಷನ್ ಮೊರೆ ಹೋಗಿದ್ದಾರೆ. ಸೊ ಯಾವ ರೀತಿಯಾದಂತಹ ಸಿನಿಮಾನ ಐಶಾನಿ ಶೆಟ್ಟಿ ಅವರು ಡೈರೆಕ್ಟ್ ಮಾಡ್ಬೋದು, ಆ್ಯಕ್ಟ್ ಮಾಡ್ಬೋದು ಅನ್ನೋ ಕ್ಯೂರಿಯಾಸಿಟಿ ಅಂತೂ ನನಗಿದೆ. ಮುಂದಿನ ವಾರ ಇನ್ನೊಬ್ಬರು ಮಿಸ್ಸಿಂಗ್ ಜೊತೆ ನಾನು ನಿಮ್ಮ ಮುಂದೆ ಬಂದು ಹೇಳ್ತೀನಿ. ಅವರು ಎಲ್ಲಿ ಹೋಗಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ನ ಮಾತಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ.